ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಫಸ್ಟ್ ನಾವು ಬ್ಲೌಸ್ ಕಲಿಬೇಕು ಅಂತಂದರೆ ನಮ್ಗೆ ಬೇಸಿಕ್ ಆಗಿರೋ ಇನ್ಫಾರ್ಮೇಷನ್ ನಾವು ಯಾವ್ಯಾವನ್ನ ತಿಳ್ಕೊಂಡಿರಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಟೈಲರಿಂಗ್ ಬರ್ತಾ ಇದ್ದರೆ, ಇಲ್ಲ ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು, ಸ್ವಲ್ಪ ಅವ್ರು ಕಟ್ಟಿಂಗ್ ಮಾಡ್ತಿದ್ರು ಅಂತಂದ್ರೆ ಅವ್ರಿಗೆ ಇವೆಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಬಟ್ ಸ್ಟಾರ್ಟಿಂಗ್ ಕಲಿಯಾಕತ್ತೀವಿ, ನಮಗೇನು ಗೊತ್ತೇ ಇಲ್ಲ ಅಂತ ಅನ್ನೋರ್ಗು ಇವತ್ತಿನ ವಿಡಿಯೋದಲ್ಲಿ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತೈತೆ. ಯಾಕಂದರೆ ಫಸ್ಟ್ನೇ ವಿಡಿಯೋ ಅಲ್ಲ, ಫಸ್ಟ್ನೇದು ನಾವು ಏನಾದರೂ ಕಲಿತಿರ್ತೀವಿ ಅಂತಂದರೆ ನಮ್ಗೆ ಒಂದೇ ಸಲಿನೇ ಅರ್ಥ ಆಗಂಗಿಲ್ಲ. ಬನ್ನಿ ಇವಾಗ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ನಮಗೆ ಬೇಸಿಕ್ ಆಗಿರೋ ಇನ್ಫಾರ್ಮೇಷನ್ ಏನೇನು ಬೇಕಾಗ್ತೈತಿ ಅಂತ, ಸರಿನಾ? ಇಲ್ಲಿ ನೋಡ್ರಿ, ಇದು ನಾನೇ ಓನಾಗಿ ಕ್ರಿಯೇಟ್ ಮಾಡಿರೋಂಥ ನೋಟ್ಸ್ ಇದು. ಅಂದ್ರೆ ನನಗೆ ಯಾವ ಥರ ಅರ್ಥ ಆಗ್ತೈತಿ ಅದನ್ನು ನಾನು ಬರ್ಕೊತಿದ್ದೆ. ನಿಮಗೆ ಯಾವ ಥರ ಅರ್ಥ ಆಗ್ತೈತಿ ಆ ಥರ ನೀವು ಬರ್ಕೋರಿ. ಈಗ ನೋಡಿರಿ, ಇದು ಚೆಸ್ಟ್ ಅಂದ್ರೆ ಮೈ ಅಳತೆ. ಅಂದ್ರೆ ಈಗ ನಾವು ಬ್ಲೌಸಿಗೆ ಮೈ ಅಳತೆ ತೊಗೊತೀವಲ್ಲ ಅದರದ್ದು ಅಳತೆ ಇದೆಯಲ್ಲ. ಎಲ್ಲಿ ತನಕ ಐತಿ? 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50. ಇಷ್ಟು ಚೆಸ್ಟ್ ಮೆಜರ್ಮೆಂಟ್ ಆಲ್ಮೋಸ್ಟ್ ಒಂದು 90% ಜನಕ್ಕೆ ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿವರೆಗೂ ಚೆಸ್ಟ್ ಮೆಜರ್ಮೆಂಟ್ ಇರುತ್ತೆ, 50ರವರೆಗೂ. ಭಾಳ ರೇರ್ ಆಗಿರೋದು ಬೇರೆಯವರಿಗೆ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಚೆಸ್ಟ್ ಮೆಜರ್ಮೆಂಟ್ ಬರ್ಬೋದು, ಸರಿನಾ? ನೆಕ್ಸ್ಟ್ ಇವಾಗ ಇಲ್ಲಿ ನೋಡಿರಿ, ಇದು ಏನು 1.7 ಅಂದರೆ ಏನಿದು? 29 ಅಥವಾ 30 ಏನಾದರೂ ಅವರಿಗೆ ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂತಂದ್ರೆ ನಾವು ನೆಕ್ ವಿಡ್ತ್ ಎಷ್ಟು ಇಡಬೇಕಂದ್ರೆ, ಕುತ್ತಿಗೆ ಅಗಲನ ನಾವು ಅವರಿಗೆ ಎಷ್ಟು ಇಡಬೇಕು ಅಂತಂದ್ರೆ 1.7 ಇಡಬೇಕು. ಈ ಚಾರ್ಟ್ ಐತಲ್ಲ, ಇದನ್ನು ನಿಮಗೆ ಲಾಸ್ಟಲ್ಲಿ ನಾನು ಫೋಟೋ ಹಾಕ್ತೀನಿ. ಇದು ಫಸ್ಟ್ ಅರ್ಥ ಮಾಡ್ಕೊರಿ. ಇದು ಆಲ್ಮೋಸ್ಟ್ 90% ಮೆಜರ್ಮೆಂಟ್ ಕರೆಕ್ಟಾಗಿ ಮ್ಯಾಚ್ ಆಗ್ತೈತಿ. ಯಾವುದೇ ರೀತಿ ನೀವು ಚೇಂಜ್ ಮಾಡೋದು ಬೇಕಾಗಿಲ್ಲ. ಇದೇ ಅಳತೆ ತೊಗೊಂಡು ನೀವು ನೆಕ್ ಬಿಡ್ತು, ಶೋಲ್ಡರ್, ಆರ್ಮೋಲು ಕಟಿಂಗ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಬರ್ತಾವೆ, ಎಲ್ಲಿ ಮಿಸ್ಟೇಕ್ ಆಗಂಗಿಲ್ಲ. ಓಕೆನಾ? ಈಗ ನೋಡಿರಿ, 29, 30 ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂತಂದ್ರೆ 1.7 ನಾವೇನು ತೊಗೋಬೇಕು? ನೆಕ್ ಬಿಡ್ತು ತೊಗೋಬೇಕು. ಮತ್ತು 4.7 ಭುಜಾನ ತೊಗೋಬೇಕು. ಭುಜದೊಳಗೆ 4.7 ಭುಜ ತೊಗೋಬೇಕು. ಇದು 3 ಏನಕ್ಕೆ ಬರೆದಿದ್ದೀನಿ ಅಂತಂದ್ರೆ, ನಾವು ನೆಕ್ ಬಿಡ್ತು ತೊಗೊಂಡ ಮೇಲೆ ನಾವು ಭುಜನ ಅಳತೆ ಮಾಡ್ಕೊತೀವಿ ಅಂದ್ರೆ 3 ಅಂತ ತೊಗೋಬೇಕು. ಓಕೆನಾ? ಇದನ್ನು ನಾನಿಲ್ಲಿ ಒಂದು ಎಕ್ಸಾಂಪಲ್ ಈ ಪೇಪರಲ್ಲಿ ಇಲ್ಲಿ ಹಾಕಿ ತಿಳಿಸ್ತೀನಿ ನಿಮಗೆ. ಆಮೇಲೆ ಆರ್ಮೋಲ್ ಎಷ್ಟು? ಕೊಂಕಳಿನ ಉದ್ದ 4.7 ತೊಗೋಬೇಕು, ಸರಿನಾ? ನೆಕ್ಸ್ಟ್ 31 ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂತಂದ್ರೆ, 31, 32 ಐತಿ ಅಂದ್ರೆ ಅದಕ್ಕೆ ನೆಕ್ ಬಿಡ್ತು 2 ಇಂಚ್ ತೊಗೋಬೇಕು. ಮತ್ತು ಭುಜಾನ 5 ಇಂಚ್ ತೊಗೋಬೇಕು. ಅದಕ್ಕೆ ಅಲ್ಲಿ ನಾವು ಭುಜ ಅಂದರೆ ಈಗ 2 ಇಂಚ್ ತೊಗೊಂಡಿರ್ತೀವಿ ಮತ್ತು 3 ಇಂಚ್, ಇದು ಎರಡರದ್ದು ಪ್ಲಸ್ಸೇ ಇಲ್ಲಿ ಬರುತ್ತೆ. ಇದು ಈ ಕಾಲಮ್ ಐತಲ್ಲ ನೋಡಿರಿ, ಇಲ್ಲಿ ರೌಂಡ್ ಹಾಕಾತೀನಿ ನೋಡಿರಿ, ನಿಮ್ಗೆ ಅರ್ಥ ಆಗಲಿ ಅಂತ. ಇದು ಏನು ಅಂತಂದ್ರೆ, ಇದು ಎರಡರದ್ದು ಪ್ಲಸ್ ಇದು, ಓಕೆನಾ? ಈ ನೆಕ್ ಬಿಡ್ತು ಮತ್ತು ಭುಜ ಇದು ಎರಡು ಸೇರಿನೇ ಇದು 4.7 ಆಗ್ತೈತೆ. ಅದೇ ರೀತಿನೇ ಸೇಮ್ ಇದೆಲ್ಲ, ಓಕೆನಾ? 2 ಮತ್ತು 3 ಇದು 2 ಸೇರಿನೇ 5. ಈ 5ನ್ನು ಯಾವ ಥರ ತೊಗೋಬೇಕು ಮತ್ತು ಅದ್ರಾಗ ಇವೆರಡನ್ನೂ ಹೆಂಗೆ ಡಿವೈಡ್ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಆರ್ಮೋಲು 5 ಇಂಚು. ಇದೇ ಥರನೇ ಸೇಮ್ 33 ಇತ್ತಂದ್ರೆ 33, 34 ಇತ್ತಂದ್ರೆ ನೆಕ್ ಬಿಡ್ತು 2.2 ತೊಗೋಬೇಕು. ಮತ್ತು ಭುಜಾನ 5.2 ತೊಗೋಬೇಕು. ನೆಕ್ಸ್ಟ್ ಭುಜ 3 ತೊಗೋಬೇಕು. ನೆಕ್ಸ್ಟ್ 5.2 ಆರ್ಮೋಲ್ದ ತೊಗೋಬೇಕು. ಇದ್ರ ಪ್ರಕಾರ ಒಂದನ್ನು ನಿಮಗಿಲ್ಲಿ ಹಾಕಿ ನಾನು ತಿಳಿಸ್ತೀನಿ, ಹಂಗಾದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗ್ತೈತಿ, ಓಕೆನಾ? ಇಲ್ಲಿ ನೋಡಿರಿ, ಇವಾಗ 29, 30ರದ್ದು ಇದು ಸಣ್ಣ ಮೆಜರ್ಮೆಂಟು ಬೇಡ, ಇದ್ರದನ್ನು ತಿಳಿಸ್ಕೊಡ್ಲ. 31, 32 ಮೆಜರ್ಮೆಂಟ್ ಐತಿ ಅಂತಂದ್ರೆ, ಓಕೆ. ಇವಾಗ 31 ಮತ್ತು 32 ಏನು ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂತ ಅನ್ಕೋರಿ. ಇದು ನಾನು ಚೆಸ್ಟ್ ಮೆಜರ್ಮೆಂಟ್ ನಾನು ಯಾವ ಥರ ತೊಗೋಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಅಳತೆ ಮಾಡುವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಈ ಚಾರ್ಟ್ನ ಫಸ್ಟ್ ಅರ್ಥ ಮಾಡ್ಕೊರಿ.
ನೆಕ್ಸ್ಟ್ ಇಲ್ಲ ಅಂತಂದ್ರೆ ಕನ್ಫ್ಯೂಷನ್ ಆಗ್ತೈತಿ ಅಂದ್ರೆ ಫಸ್ಟ್ ಬ್ಲೌಸ್ ಯಾವ ಥರ ಅಳತೆ ಮಾಡಬೇಕು ಅಂತೇಳಿ ಆ ವಿಡಿಯೋ ನೋಡಿರಿ. ನೋಡಿದ ನಂತರ ನೆಕ್ಸ್ಟ್ ಈ ಚಾರ್ಟ್ನ ಅರ್ಥ ಮಾಡ್ಕೊರಿ. ಹಂಗಾದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗ್ತೈತೆ. ಅದು ಫಸ್ಟ್ನೇ ವಿಡಿಯೋ ನೋಡಿರಿ, ಇದನ್ನು ನೀವು ಸೆಕೆಂಡ್ನೇ ವಿಡಿಯೋನ ನೋಡ್ಕೊರಿ. ಹಂಗಾದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗ 31 ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂತಂದ್ರೆ ಈಗ ನೋಡಿರಿ, ನಾವು ಇಲ್ಲಿ ಬಟ್ಟೆನ ಫೋಲ್ಡ್ ಮಾಡ್ತೀವಿ. ಇದು ಬ್ಲೌಸಿಂದು ಉದ್ದ ಇದೆ, ಓಕೆನಾ. ಇದು ಬ್ಲೌಸಿನ ಉದ್ದ ಇದು. ನೆಕ್ಸ್ಟ್ ಈ ಪಾರ್ಟ್ ಅಷ್ಟು ಬ್ಲೌಸಿನ ಉದ್ದ ಇದೆ. ಆ್ಯರೋ ಮಾರ್ಕ್ ಹಾಕತ್ತೀನಿ ನೋಡ್ರಿ ನಾನು. ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ಏನಿದು ಈ ಲೈನ್ ತೊಗೊಂಡಿದ್ದೀನಲ್ಲ, ಇದು ನಮಗೆ ಭುಜ ಇದು, ಓಕೆನಾ. ಇಲ್ಲಿ ಭುಜ ಅಂತ ಬರೆದಿದ್ದೀನಲ್ಲ ನಾನು. ಈ ಪಾರ್ಟ್ ನಮಗೆ ಇಲ್ಲಿ ನೋಡ್ರಿ 5 ಇಂಚ್ ಐತಲ್ಲ, ಇದು ನಮಗೆ ಭುಜ. ಇಲ್ಲಿಂದ ಈ ನೆಕ್ಕಿಂದನೇ ಹಿಡಿದು ನಾವು ಇಲ್ಲಿಗೆ ಭುಜನ ತೊಗೋಬೇಕು. ಇದು ನಮಗೆ ಭುಜ, ಸರಿನಾ. ಇವಾಗ ಫಸ್ಟ್ ಇದನ್ನು ಭುಜನ ನಾವು ಮಾರ್ಕ್ ಮಾಡ್ಕೋತೀವಿ. ಇದು ಮಾರ್ಕ್ ಮಾಡ್ಕೊಂಡ್ಮೇಲೆ ನಾವು ಇದ್ರೊಳಗೆ 2 ಇಂಚು ನೆಕ್ ವಿಡ್ತ್ ತೊಗೋಬೇಕು ಇಲ್ಲಿ, ಓಕೆನಾ. ಎಕ್ಸಾಂಪಲಿಗೆ ನೋಡಿರಿ, ಇಷ್ಟು ಇದು 2 ಇಂಚು ನೆಕ್ ವಿಡ್ತ್ ಅಂತ ಅನ್ಕೋರಿ, ಸರಿನಾ. ನೆಕ್ಸ್ಟು 3 ಇಂಚು. 3 ಇಂಚ್ ಏನಿದು, ಇದು ನಮಗೆ ಭುಜ, ಓಕೆನಾ. ಅಂದರೆ ಇಲ್ಲಿ ಅಷ್ಟೂ ಭುಜ ಇದು, ಬಟ್ ಇಲ್ಲಿ ನಾವು ನೆಕ್ ವಿಡ್ತ್ ತೆಗೆದಿಡ್ತೀವಲ್ಲ, ಈ ಪಾರ್ಟ್ ಭುಜಾನಿದು ನಮಗೆ, ಓಕೆನಾ. ಇಷ್ಟೇನಿದು ಇಲ್ಲೇ ಬರಿತೀನಿ ನೋಡ್ರಿ, ಇದು ಕುತ್ತಿಗೆ ಆಗಲ್ಲ ಇದು, ಓಕೆನಾ. ಇಷ್ಟು ಪಾರ್ಟ್, ಓಕೆನಾ. ಇಷ್ಟು ಉದ್ದ ಹಾಕೋರಿ. ಇದು ನಮ್ಗೆ ಇಲ್ಲಿ ನೆಕ್ ಉದ್ದ ಎಷ್ಟಿರುತ್ತೋ ಅಷ್ಟು ಅಳತೆ ಬರುತ್ತೆ ಇಲ್ಲಿ, ಸರಿನಾ. ನೆಕ್ಸ್ಟ್ ಇವಾಗ ಈ ಪಾರ್ಟ್ ಇರುತ್ತಲ್ಲ ನಮ್ಗೆ, ಇದು ಎಲ್ಲ ಸೇರಿದರೆ 5 ಇಂಚಿದು ಭುಜ. ಮತ್ತು ಇದ್ರೊಳಗೆ ನಾವು ನೆಕ್ ಬಿಡ್ತು ತೆಗೆದಿಡ್ತೀವಲ್ಲ, ಅದನ್ನು ಕೂಡ ಇಲ್ಲಿ ಭುಜ ನಮಗಿದು. ಇದು 2 ಇಂಚು, ಇಲ್ಲಿ 3 ಇಂಚು, ಓಕೆನಾ. ಟೋಟಲ್ ಇದು 2 ಸೇರಿದರೆ ಎಷ್ಟಾಯ್ತು, ಇಲ್ಲಿ 5 ಇಂಚ್ ಆಯಿತು. ಅರ್ಥ ಆಯ್ತಾ. ಇದು ಸೇರಿದ್ರೆ ಇಲ್ಲಿ ನಮ್ಗೆ ಇಷ್ಟು ಪಾರ್ಟ್ ಏನು ಬರಬೇಕಿದು 5 ಇಂಚು ಬಟ್ಟೆ ಬರಬೇಕು, ಓಕೆನಾ. ನೆಕ್ಸ್ಟ್ ಇವಾಗ ಕಂಕಳಿನ ಉದ್ದ, ಓಕೆನಾ. ಹಿಂಗೆ ತಗೋರಿ ಇದನ್ನು. ಈ ಉದ್ದ ಏನು ನಮಗಿದು ಕಂಕಳಿನ ಉದ್ದ ಇದು, ಓಕೆನಾ. ಎಷ್ಟು ಇಂಚ್ ಐತಿದು ಕಂಕಳಿನ ಉದ್ದ, ಇದು ಈ ಪಾರ್ಟ್ ನಮ್ಗೆ 5 ಇಂಚ್ ಇರಬೇಕು ಇದನ್ನು, ಓಕೆನಾ. ಈ ಥರ ಅದೇ ಥರನ ನಾವು ಸೇಮ್ ಇವಾಗ ಒಂದು ನಿಮಿಷ ರೀ. ಓಕೆ, ಇದು ಅಷ್ಟು ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಅಂತ ಅನ್ಕೋರಿ. ಎಷ್ಟೈತಿದು 31 ಇಲ್ಲ 32 ಇಂಚ್ ಐತಿದು, ಓಕೆನಾ. ಇದು 32 ಇಂಚು ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಐತಿ. ಅದಕ್ಕೆ ನಾವು ಎಷ್ಟು ತೊಗೋಬೇಕು, 2 ಇಂಚು ನೆಕ್ ವಿಡ್ತ್ ತೊಗೋಬೇಕು ಮತ್ತು 3 ಇಂಚಿನ ಭುಜ ತೊಗೋಬೇಕು. ಟೋಟಲಾಗಿ ಎಷ್ಟಿಲ್ಲಿ ಇದ್ರ ಕನ್ಸಿಡರೇ ಇದು 5 ಇಂಚು. ಇದು ಈ ಕಾಲಮ್ ನಮ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡಿತೈತಿ, ಬಟ್ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ನಾನು ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ಹಾಕಿದ್ದೆ. ಕನ್ಫ್ಯೂಷನ್ ಆಗ್ತೈತಿ ಅಂತಂದರೆ ಈ ಕಾಲಮ್ ಬಿಟ್ಬಿಡ್ರಿ ನೀವು, ಓಕೆನಾ. ಇದು ಈ ಕಾಲಮ್ ಮತ್ತು ಈ ಕಾಲಮ್ ಇಲ್ಲಿ ರೌಂಡ್ ಹಾಕಿದ್ದೀನಲ್ಲ, ಇದನ್ನು ಬಿಡ್ರಿ. ಇದನ್ನು ಮತ್ತು ಇದು ಇಷ್ಟು 3 ಕಾಲಮ್ನ ನೀವು ಅರ್ಥ ಮಾಡ್ಕೋರಿ. ಸರಿನಾ. ಇವಾಗ 32 ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂದ್ರೆ ನೆಕ್ ವಿಡ್ತ್ 2 ತೊಗೊಂಡಿದ್ವಿ, ಭುಜನ 3 ತೊಗೊಂಡಿದ್ವಿ, ಆರ್ಮಲ್ಲ 5 ತೊಗೊಂಡಿದ್ವಿ. ಇದೇ ಥರ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ 34 ಐತಿ ಅಂತಂದ್ರೆ ಇಲ್ಲಿ ನಾವು 2.2 ತೊಗೋಬೇಕು, ಭುಜನ 3 ತೊಗೋಬೇಕು, ಮತ್ತು ಇಲ್ಲಿ ಉದ್ದನ
ಕಂಕಳಿನ ಉದ್ದ ಎಷ್ಟು ತೊಗೋಬೇಕು ಇಲ್ಲಿ 5.2 ತೊಗೋಬೇಕು. ಸೇಮ್ ಇದೇ ರೀತಿನೇ ನೀವು ಎಲ್ಲದಕ್ಕೂ ಇಲ್ಲಿ ಚಾರ್ಟ್ ಇದೆಯಲ್ಲ ಇದ್ರ ಥರನೇ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊತಾ ಹೋಗಬೇಕು. ಇವತ್ತಿನ ವಿಡಿಯೋದಲ್ಲಿ ಇದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಚಾರ್ಟ್ನ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಯಾವುದೇ ಬ್ಲೌಸ್ ಮೆಜರ್ಮೆಂಟ್ ಇರಲಿ, ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಬರುತ್ತಲ್ಲ ಅದಕ್ಕೆ ನೀವು ಕರೆಕ್ಟಾಗಿಯೇ ಅಳತೆನ ತೊಗೋಬೋದು. ಇವಾಗ ಇದು 1.7 ಅಂತ ಐತಿ. ಇದನ್ನು ಯಾವ ಥರ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ ಟೇಪಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿಗೆ 1 ಇಂಚು, ಇಲ್ಲಿಗೆ 1 ಇಂಚು, ಇಲ್ಲಿಂದ 7 ಪಾಯಿಂಟ್ ತೊಗೋಬೇಕು. 1 2 3 4 5 6 7 ಇದನ್ನು ಹಿಡಿಬೇಕು ನಾವು. ಈ ಪಾಯಿಂಟ್ ಇಲ್ಲಿಂದ ಹಿಡಿದು 1 2 3 4 5 6 7 ಇಲ್ಲಿಗೆ ತೊಗೋಬೇಕು. ಸೇಮ್ ಅದೇ ಥರ ಈಗ 2.2 ಅಂದರೆ ಇಲ್ಲಿ 2 ಇಂಚ್ ಐತಿ, ಇಲ್ಲಿಗೆ ಹಿಡ್ಕೊರಿ, ಇಲ್ಲಿಗೆ 2 ಇದನ್ನು ಹಿಡಿದೆ 2 ತೊಗೋಬೇಕು. ಮತ್ತು ಇದನ್ನು ಬಿಟ್ಟು 2 ತೊಗೊಂಡ್ರೆ ಇಲ್ಲಿ 3 ಇಂಚ್ ಆಗ್ತೈತೆ. ಯಾಕಂದರೆ ಇಲ್ಲಿ ನೋಡ್ರಿ ಇದು ಉದ್ದ ಇರ್ತೈತಲ್ಲ ಇದು 5 ಇಂಚ್ ಅಂತ 5 ಪಾಯಿಂಟ್ ಅಂತ ಕನ್ಸಿಡರ್ ಆಗ್ತೈತಿ. 1 2 ಇಲ್ಲಿಗೆ 2 ಇಂಚು ಇದನ್ನೇ ಹಿಡಿದು ಇಲ್ಲಿಗೆ 2 ಪಾಯಿಂಟ್ ತೊಗೋಬೇಕು. ಓಕೆನಾ? ಯಾವ್ದು ಬರುತ್ತಾ ನೋಡ್ಕೊರಿ ನೀವು. ನೋಡಿಕೊಂಡು ನಾನು ಪೇಪರ್ ಕಟ್ಟಿಂಗಲ್ಲಿ ಯಾವ ಥರ ನೆಕ್ ವಿಡ್ತ್ ತೊಗೊತೀನಿ, ಶೋಲ್ಡರ್ ತೊಗೊತೀನಿ ಮತ್ತು ಆರ್ಮೋಲ್ ತೊಗೊತೀನಿ, ಅದೇ ಥರನೇ ನೀವು ಆಗ್ತಾ ಫಾಲೋ ಮಾಡ್ಕೊತ ಹೋಗ್ರಿ. ನಾನು ಕೂಡ ನಿಮ್ಗೆ ಅಳತೆ ಬ್ಲೌಸಲ್ಲಿ ತಿಳಿಸ್ತಾನೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಮಾಡಿಸ್ತಾ ಹೋಗ್ತೀನಿ.